ಇನ್ನು ಯಾತ್ರೆ ಸಂದರ್ಭದಲ್ಲಿ ಎಚ್ಡಿಕೆ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಚಲುವರಾಯಸ್ವಾಮಿ. ಕುಮಾರಸ್ವಾಮಿ ಅವ್ರ ತಂದೆ ದೇವೇಗೌಡರನ್ನೇ ನಂಬಲ್ಲ ಅಂತ ಹೇಳಿದ್ರು. ಅಲ್ಲದೆ ಮಂಡ್ಯದಲ್ಲಿ 7ಕ್ಕೆ 7 ಸ್ಥಾನ ನಾವು ಗೆಲ್ತೇವೆ ಅಂತ ಹೇಳಿದ್ದಾರೆ. ಬಿಕಾಸ್ ಜೆಡಿಎಸ್ ಕಳೆದ ಬಾರಿ ಮಂಡ್ಯದಲ್ಲಿ 7ಕ್ಕೆ 7 ಸ್ಥಾನವನ್ನ ಕೂಡ ಗೆದ್ದಿದ್ರು. ಈ ಬಾರಿ ಅಲ್ಲಿ ಕಾಂಗ್ರೆಸ್ ದೊಡ್ಡ ಹಲ್ಲೆ ಕಾಣಿಸ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತದೆ. ಅದರಲ್ಲೂ ಪಾದಯಾತ್ರೆ ಸಂದರ್ಭದಲ್ಲಿ ಸಹಕಾರಿ ಆಗ್ಬೋದು ಅನ್ನುವಂಥದ್ದು ಅವರ ಎಕ್ಸ್ಪೆಕ್ಟೇಷನ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18ನಲ್ಲಿ ಮಾತನಾಡಿಸಿದ್ವಿ. ಮಾಜಿ ಸಚಿವ ಚಲುವರಾಯಸ್ವಾಮಿ ಅವರನ್ನು ನಮ್ಮ ಪ್ರತಿನಿಧಿ ಕೃಷ್ಣ ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ಚಲುವರಾಯಸ್ವಾಮಿ ನೋಡ್ಕೊಂಬರೋಣ. ಕುಮಾರಸ್ವಾಮಿ ಅವರು ಮಾತು ಹೇಳ್ತಾ ಇದ್ರು, ಭಾರತ ಜೋಡಿಯಿಂದ ಏನು ನಡೆಯಲ್ಲ ಅಂತ. ಯಾವ್ದನ್ನ ನಡೀತದೆ ಅಂತ ಹೇಳಿದ್ದಾರೆ. ಅವರೆಲ್ಲ ಎಲ್ಲರಿಗಿಂತ ದೊಡ್ಡವರು. ಅವ್ರ ಬಗ್ಗೆ ನಾವು ಒಂದು ರೀತಿ ಬಹಳ ಎತ್ತರ ಸ್ಥಾನದಲ್ಲಿ ಇಟ್ಕೊಂಡಿದ್ದೀವಿ. ಅದರಿಂದ ಅವ್ರ ಬಗ್ಗೆ ನಮ್ಗೆ ಅದೇ ಗೌರವ ಇರಲಿ. ಅವ್ರ ಬಗ್ಗೆ ಯಾವುದನ್ನು ನಾವು ಮಾತಾಡೋದು ಬೇಡ ಅಂತ. ಅವರು ಬಹುಶಃ ನಾನು ನೋಡೋದ್ ಮಟ್ಟಿಗೆ ನಾನು ಅವ್ರ ಹತ್ರ 20 ವರ್ಷ ಜೊತೆಲಿದ್ದ ನನ್ನ ಸ್ನೇಹಿತರು. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅವ್ರು ಯಾರನ್ನು ಒಪ್ಪಲ್ಲ, ಅವ್ರ ತಂದೆನೇ ಒಪ್ಪಿಲ್ಲ. ಅವ್ರು ಯಾರನ್ನು ಒಪ್ಪಲ್ಲ ಬಿಡಿ. ಅದರಿಂದ ಅವ್ರ ಬಗ್ಗೆ ಯಾಕಿಂಗ್ ಅಂದ್ರು ಅಂತ ಕೇಳೋದು ಅಲ್ಲ, ನಾವು ಅವ್ರಿಗೆ ಉತ್ತರ ಹೇಳೋದು. ಮುಂದಿನ ಚುನಾವಣೆಯ ಫಲಿತಾಂಶವೇ ಉತ್ತರ. ನಮ್ಮ ರಾಜ್ಯದಲ್ಲಿ, ನಮ್ಮ ಹಳೆ ಮೈಸೂರಿನಲ್ಲಿ, ನಮ್ಮ ಜಿಲ್ಲೆನಲ್ಲಿ ನಾವು ಟೀಕೆ ಉತ್ತರ ಕೊಡಲ್ಲ. ಟೀಕೆಗೆ ಜನರನ್ನ ವಿಶ್ವಾಸ ತಗೊಂಡು ಜನರಿಗೆ ವಾಸ್ತವ ಸತ್ಯವನ್ನು ಮನವರಿಕೆ ಮಾಡಿಕೊಟ್ಟು ಜನರಿಗೆ ಯಾರು ಅವಶ್ಯಕತೆ ಇದೆ, ಯಾರು ಜನಪರ ಕಾಳಜಿ ಇದೆ, ಯಾರು ಜನರಿಗೆ ಆಸಕ್ತಿನ ತೋರಿಸ್ತಾರೆ ಅನ್ನೋದನ್ನು ನಾವು ಅವ್ರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಅಷ್ಟೇ ಕೆಲಸ. ಉತ್ತರವನ್ನು ಟೀಕೆಗೆ ನಮ್ಮೂರು ಬಿಟ್ಟವರು ಊರಿಗೆ ದೊಡ್ಡವರು, ಬಿಜೆಪಿ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನುವಂಥದ್ದು ಇಲ್ಲ ಅಂತ ಕಾಂಗ್ರೆಸ್ನ ಮುಖಂಡ ಕೆಪಿಸಿಸಿ ಕಾರ್ಯಾಧ್ಯಕ್ಷ ರಾಮಲಿಂಗಾರೆಡ್ಡಿ ಗುಡುಗಿದ್ದಾರೆ. ಪರೇಶ್ ಮೇಸ್ತಾ ಪ್ರಕರಣದ ಕುರಿತು ಸಿಬಿಐ ವರದಿ ಬಗ್ಗೆ ಏನೇನೋ ಮಾತನಾಡ್ತಿದ್ದಾರೆ ಅಂತ ವಾಗ್ದಾಳಿಯನ್ನ ಮಾಡಿದ್ರು ಬಿಜೆಪಿ ಪಕ್ಷದ ವಿರುದ್ಧ. ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇಲ್ಲದೆ ಇರೋರು, ಮೂರು ಬಿಟ್ಟವರು ಊರು ದೊಡ್ಡವರು ಅಂತಾರಲ್ಲ, ಆ ರೀತಿ ಬಿಜೆಪಿಯವರು. ಸಿಬಿಐ ಅವರ ಕಂಟ್ರೋಲಲ್ಲೇ ಇದೆ. ಅದೇ ರೀತಿ ಡಿ.ಕೆ. ರವಿ ಅವರು ಆತ್ಮಹತ್ಯೆ ಮಾಡಿಕೊಂಡಾಗಲೂ ಇದೇ ರೀತಿ ಅಪಾದನೆ ಮಾಡಿದ್ರು, ಅದು ಖುಲಾಸೆ ಆಯಿತು. ಆಮೇಲೆ ಗಣಪತಿ ಅದನ್ನು ಸಿಬಿಐ ಕೊಟ್ಟಿದ್ವಿ, ಅದು ಖುಲಾಸೆ ಆಯಿತು. ಇವತ್ತು ಪರೇಶ್ ಮೆಹ್ತಾ, ನಾನು ಹಿಂದೆ ಹೇಳ್ತಾ ಇದ್ದೆ ಬಿಜೆಪಿಯವರು ಯಾವುದನ್ನ ಹೆಣ ಬಿದ್ದರೆ ರಣಹದ್ದುಗಳ ಥರ ಕಾಯ್ತಾ ಇರ್ತಾರೆ ಅಂತ. ನಾನಾಗ ಗೃಹ ಸಚಿವನಾಗಿದ್ದೆ ಪರೇಶ್ ಮೆಹ್ತಾ ಸತತ ಸಂದರ್ಭದಲ್ಲಿ. ಇವತ್ತು ಇವರು ಬಂಡವಾಳ ಆಚೆ ಬಂದಿದೆ. ಮೂರು ಬಿಟ್ಟವ್ರು ಊರು ದೊಡ್ಡವರು ಅಂತಾರಲ್ಲ, ಆ ರೀತಿ ಬಿಜೆಪಿಯವರು. ಮಾನ ಮರ್ಯಾದೆ ಇಲ್ಲ ಇವರಿಗೆ. ಬಿಜೆಪಿಯವರಿಗೆ ರಾಮಲಿಂಗಾರೆಡ್ಡಿ ಅವರು ಈ ರೀತಿಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ, ಮತ್ತೊಂದು ಕಡೆ ಮಾಜಿ ಸಚಿವ ಕಾಂಗ್ರೆಸ್ನ ಶಾಸಕ ಪ್ರಿಯಾಂಕ್ ಖರ್ಗೆ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಬಿಜೆಪಿಯವರು ಹತಾಶರಾಗ್ಬಿಟ್ಟಿದ್ದಾರೆ. ನಮ್ಮ ಪಾದಯಾತ್ರೆ ಬಗ್ಗೆ ಅವರಿಗೆ ಭಯ ಶುರು ಆಗ್ಬಿಟ್ಟಿದೆ. ಅವರಿಗೆ ನಮ್ಮ ಪಾದಯಾತ್ರೆಯಿಂದ ನಿದ್ದೆ ಬರ್ತಾ ಇಲ್ಲ ಅಂತ ಲೇವಡಿ ಮಾಡಿದ್ರು. ನಮ್ಮ ಪ್ರತಿನಿಧಿ ಕೃಷ್ಣ ಪ್ರಿಯಾಂಕ್ ಖರ್ಗೆ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ನೋಡ್ಕೊಂಬೋಣ. ಪ್ರಿಯಾಂಕ ಖರ್ಗೆ ಅವರಿದ್ದಾರೆ ಸರ್. ಇವತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ ಸೋನಿಯಾ ಗಾಂಧಿ ಜೊತೆಗೆ ನಿಮ್ಮ ತಂದೆಯವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರೂ ಕೂಡ ಹೆಜ್ಜೆ ಆಗ್ತಾ ಇದ್ದಾರೆ. ಇವರ ಹೆಜ್ಜೆಯಿಂದಾಗಿ ಎಷ್ಟು ಮಟ್ಟಿಗೆ ಶಕ್ತಿ ಸಿಗ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಭಾಗದಲ್ಲಿ ಸೇರಿದಂತೆ ಇಡೀ ರಾಜ್ಯಾದ್ಯಂತ? ನೋಡಿ, ರಾಷ್ಟ್ರ ಮಟ್ಟದ ನಾಯಕರು ಬಂದು ಇಲ್ಲಿ ಸ್ಥಳೀಯ ಮುಖಂಡರ ಜೊತೆ ನಡೆದಾಗ ಖಂಡಿತವಾಗಿ ಉತ್ಸಾಹ ಜಾಸ್ತಿ ಆಗುತ್ತೆ, ಹುಮ್ಮಸ್ ಬರುತ್ತೆ. ಪರೇಶ್ ಮೇಸ್ತಾ ವಿಚಾರದಲ್ಲಿ ಪ್ರಕರಣದಲ್ಲಿ ಎಲ್ಲೋ ಒಂದು ಕಡೆ ನೀವು ಸಾಕ್ಷ್ಯಗಳನ್ನ ನಾಶ ಮಾಡಿದ್ದೀರಾ, ಸರ್ಕಾರ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಸಾಕ್ಷ್ಯಗಳನ್ನ ನಾಶ ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಅದಕ್ಕೋಸ್ಕರವಾಗಿ ಸಿಬಿಐ ರಿಪೋರ್ಟ್ ನಾವು ವರದಿಯನ್ನು ಒಪ್ಪೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ ಬಿಜೆಪಿ ಅವರು. 10 ದಿನದಲ್ಲೇ ಅವಾಗ ಇದು ವೈದ್ಯರು ಕೊಟ್ಟಿದ್ರು ಫೊರೆನ್ಸಿಕ್ ರಿಪೋರ್ಟ್, ಅದರಲ್ಲೇ ಆಕಸ್ಮಿಕ ಸಾವು ಅಂತ ಬಂದಿದ್ದು. ಇವರೆಲ್ಲ ಇಲ್ಲ ಇದು ಕೋಮಗಲಭೆನಲ್ಲಿ ಆಗಿದ್ದು ಅಂದಾಗ ಆಯ್ತಪ್ಪ ನೋಡೋಣ ಅಂದ್ಬಿಟ್ಟು ನಾವು ಕೊಟ್ಟಿಲ್ವಾ ಸಿಬಿಐಗೆ? ಈ ಟೀಕೆಗಳು ಟಿಪ್ಪಣಿಗಳು ಹೋಗಿ ಅಮಿತ್ ಶಾ ಮುಂದೆ ಹೇಳಿ, ಇಲ್ಲಿ ಹೇಳಿ ಏನ್ ಪ್ರಯೋಜನ ಇದೆ? ಕಾಂಗ್ರೆಸ್ ಸಾಕ್ಷಿ ನಾಶ ಮಾಡಿದೆ ಅಂದ್ರೆ ದೇ ಆರ್ ಟೆಲಿಂಗ್ Mr. Amit Shah is incompetent. They are telling the then Home Minister, Mr. Bommai is incompetent and the current Home Minister, Mr. Arga Gnyanendra is incompetent ಅಂತ ಹೇಳ್ತಾ ಇದ್ದಾರಾ? ಸ್ಪಷ್ಟವಾಗಿ ಅದೇ ಹೇಳ್ತಾ ಇದ್ದಾರಾ? ಹೇಳ್ಬಿಡ್ಲಿ ಮತ್ತೆ. ಈ ಒಂದು ಪಾದಯಾತ್ರೆ ಮುಖಾಂತರವಾಗಿ ಬಿಜೆಪಿ ನಾಯಕರಿಗೆ ಏನು ಸಂದೇಶವನ್ನು ಕೊಡ್ತೀರಿ ಸರ್ ಅಂತ? ನೋಡಿ, ನಾವು ಬಿಜೆಪಿ ಅವರಿಗೆ ಸಂದೇಶ ಕೊಡ್ಲಿಕ್ಕೆ ಯಾತ್ರೆ ಮಾಡ್ತಾ ಇಲ್ಲ. ಯಾವ ರಾಜಕೀಯ ಪಕ್ಷಕ್ಕೂ ಈ ಸಂದೇಶ ಕೊಡ್ಲಿಕ್ಕೆ ನಾವು ಯಾತ್ರೆ, ನಾವು ಜನರನ್ನ ಒಗ್ಗೂಡಿಸಕ್ಕೆ, ಅವರ ಮನಸ್ಸನ್ನ ಮುಟ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಯಾತ್ರೆಯ ಉದ್ದೇಶ ಕೋಮ ಸೌಹಾರ್ದತೆ, ಸಂವಿಧಾನವನ್ನ ಎತ್ತಿ ಹಿಡಿಯಕ್ಕೆ. ಈ ಯಾತ್ರೆ ಇರೋದು ಆರ್ಥಿಕ ಅಸಮಾನತೆಯನ್ನ ದೂರ ಮಾಡಲಿಕ್ಕೆ. ಈ ಯಾತ್ರೆ ಇರೋದು ನಿರುದ್ಯೋಗ ಮತ್ತೆ ಭ್ರಷ್ಟಾಚಾರದ ವಿರುದ್ಧ. ನಮ್ದು ದೇಹ
ಬಹಳ ಸಿಂಪಲ್ ಆಗಿದೆ ಸರ್. ಇದನ್ನ ವಿಷಯಗಳನ್ನ ನಾವು ಜನರಿಗೆ ಮುಟ್ಟಿಸ್ತಾ ಇದ್ದೀವಿ. ಯಾವ ಪಕ್ಷ ಏನ್ ಹೇಳ್ತಾರಂತ ನಾವು ತಲೆ ಕೆಡ್ಸ್ಕೊಳಲ್ಲ. ಅವ್ರು ಒಂದಲ್ಲ 2 ಜಾಹೀರಾತು ಕೊಡ್ಲಿ ದಿನಕ್ಕೆ, ನಮ್ಗೇನು ಫರಕ್ ಬೀಳಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಪ್ರಿಯಾಂಕಾ ಖರ್ಗೆ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಮಂಡ್ಯ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಭಾರತ್ ಜೋಡೋ ಯಾತ್ರೆ ಯಾವ ರೀತಿಯಾಗಿ ಸಾಗ್ತಾ ಇದೆ? ಸ್ಪೆಷಲಿ ಇವತ್ತು ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರೇ ಭಾಗಿಯಾಗಿರುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೇಗಿತ್ತು ಜೋಶು? ಖಂಡಿತವಾಗ್ಲೂ ಪೃಥ್ವಿರಾಜ್, ಏನು ಕಾರ್ಯಕರ್ತರಲ್ಲಿ ಜೋಶು ದೊಡ್ಡ ಮಟ್ಟದಲ್ಲಿ ಇರುವಂಥದ್ದು. ಯಾಕಂದ್ರೆ ಇವತ್ತು ಸೋನಿಯಾ ಗಾಂಧಿ ಅವರೇ ಖುದ್ದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು. ಕಾರ್ಯಕರ್ತರು ಮತ್ತೆ ಜನರಲ್ಲಿ ಒಂದು ರೀತಿ ಉತ್ಸಾಹ ಮೂಡಿರುವಂಥದ್ದು. ಈಗಾಗಲೇ ಬೆಳಿಗ್ಗೆ 8 ಗಂಟೆಗೆ ಆರಂಭವಾದಂತಹ ಪಾದಯಾತ್ರೆ ಈಗ ತಾನೇ ಭೋಜನ ವಿರಾಮಕ್ಕೆ ಬಂದಿರುವಂಥದ್ದು. ಸುಮಾರು 10 ರಿಂದ 11 ಕಿಲೋಮೀಟರ್ ಈಗ ಭಾರತ್ ಜೋಡೋ ಸಾಗಿರುವಂಥದ್ದು. ಮುಖ್ಯವಾಗಿ ಇವತ್ತು ಬೆಳ್ಳಾಳೆ ಗ್ರಾಮದಿಂದ, ಅಂದ್ರೆ ನಾಗಮಂಗಲದ ಬೆಳ್ಳಾಳೆ ಗ್ರಾಮದಿಂದ ಇದೀಗ ಸದ್ಯಕ್ಕೆ ಕಾರಾದ್ಯ ಕೆರೆ ಅನ್ನುವಂಥದ್ದು ಏನಿದೆ ಅಂದ್ರೆ ಲಂಚ್ ಬ್ರೇಕ್ ಅನ್ನ ಕೊಟ್ಟಿರುವಂಥದ್ದು. ಸದ್ಯಕ್ಕೆ ರಾಹುಲ್ ಗಾಂಧಿ ಅವರ ಜೊತೆಗೆ ಸೋನಿಯಾ ಗಾಂಧಿ ಅವರು ಇನ್ನೂ ಕೂಡ ಇದ್ದಾರೆ. ಸೋನಿಯಾ ಗಾಂಧಿ ಅವರು ಮೊದಲು ಸಮಯ ನಿಗದಿ ಆಗಿತ್ತು, ಕೇವಲ ಒಂದು 10 ರಿಂದ 15 ನಿಮಿಷಗಳ ಕಾಲ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ ಅನ್ನುವಂಥದ್ದು. ಆದರೆ ಇಲ್ಲಿ ಕಾರ್ಯಕರ್ತರ ಉತ್ಸಾಹ ಹುಮ್ಮಸ್ಸನ್ನ ನೋಡಿ ಸೋನಿಯಾ ಗಾಂಧಿ ಅವರು ಮತ್ತೆ ನಡಿಬೇಕು ಅನ್ನೋ ಒಂದು ಒತ್ತಾಸೆಯನ್ನ ಮಾಡಿಕೊಂಡು ಮತ್ತೆ ಏನು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಅದಾದ ನಂತರವಾಗಿ ಕಾರ್ನಲ್ಲಿ ಪ್ರಯಾಣವನ್ನು ಬೆಳೆಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಅನಾರೋಗ್ಯದ ಕಾರಣವಾಗಿ ನೀವು ಕಾರ್ ಹತ್ತಿ ಅನ್ನೋ ಒಂದು ಮಾತನ್ನ ತಾಯಿಯವರಿಗೆ ಸೋನಿಯಾ ಗಾಂಧಿ ಅವರಿಗೆ ಹೇಳ್ತಾರೆ. ಅದಾದ ನಂತರವಾಗಿ ರಾಹುಲ್ ಗಾಂಧಿ ಅವರ ಮಾತಿನಂತೆ ಸೋನಿಯಾ ಗಾಂಧಿ ಅವರು ಕಾರ್ನಲ್ಲೇ ಪಾದಯಾತ್ರೆ ಜೊತೆಗೆ ಬರುವಂತದ್ದು. ಈಗಾಗಲೇ ಪಾದಯಾತ್ರೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತದ್ದು. ಈಗಾಗಲೇ ಕಾರ್ಯಕರ್ತರು ಮತ್ತೆ ಜನರು ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವುದು. ಮಂಡ್ಯ ಭಾಗದಲ್ಲಿ ಒಂದು ರೀತಿ ಕಾಂಗ್ರೆಸ್ ಶಕ್ತಿಯನ್ನ ಬಲಪಡಿಸುವಂತ ನಿಟ್ಟಿನಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತೆ ರಾಜ್ಯದ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂತದ್ದು. ಮತ್ತೆ ಈಗಾಗಲೇ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಕೂಡ ಒಂದಷ್ಟು ಜನ ಶಾಸಕರ ಜೊತೆ ಮಾತಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಮತ್ತೆ ಇತ್ತೀಚೆಗೆ ಏನು ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿರತಕ್ಕಂಥ ಹಿರಿಯ ನಾಯಕ KH ಮುನಿಯಪ್ಪ ಸೇರಿದಂತೆ ಪ್ರಮುಖವಾದಂತಹ ನಾಯಕರ ಜೊತೆ ಮಾತಾಡೋದ್ರ ಮೂಲಕವಾಗಿ ಒಂದು ರೀತಿ ಅವ್ರನ್ನ ಸಮಾಧಾನ ಪಡಿಸುವಂತ ಒಂದು ಕೆಲಸವನ್ನು ಕೂಡ ಸೋನಿಯಾ ಗಾಂಧಿ ಅವರು ಮಾಡಿದ್ರು. ಒಟ್ಟಾರೆಯಾಗಿ ಇವತ್ತಿನ ಪಾದಯಾತ್ರೆ ಸದ್ಯಕ್ಕೆ ಸುಮಾರು 10 ರಿಂದ 11 ಕಿಲೋಮೀಟರ್ ನಡೆದಂತ ಈ ಒಂದು ಪಾದಯಾತ್ರೆ ಸದ್ಯಕ್ಕೆ ಈಗ ಭೋಜನ ವಿರಾಮಕ್ಕೆ ಬ್ರೇಕ್ ಬಿದ್ದಿರುವಂತದ್ದು, ಬ್ರೇಕ್ ಅನ್ನು ಕೊಟ್ಟಿದೆ. ಈಗ ಯಾತ್ರೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜನ ಸೇರಿದ್ದಾರೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ರಿ. ಥ್ಯಾಂಕ್ ಯು ಕೃಷ್ಣ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು, ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಜೊತೆ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀವಿ. ಪೇ CM ಅನ್ನುವಂಥದ್ದು ಕೂಡ ಅಲ್ಲಿ ಸೌಂಡ್ ಮಾಡ್ತಾ ಇದೆ. ಯಾಕಂದ್ರೆ ಪೇ CM ಆ ಒಂದು ಪೋಸ್ಟರ್ ಇತ್ತಲ್ಲ, ಯಾರ್ಯಾರು ಪೋಸ್ಟರ್ಗಳನ್ನ ಇಟ್ಕೊಂಡಿದ್ರು ಅವರನ್ನ ಬಂಧಿಸುವಂತ ಕೆಲಸ ಆಗ್ತಾ ಇತ್ತು. ಬಟ್ ಇವತ್ತು ಡಿಫ್ರೆಂಟ್ ಆಗಿ ಬಿಜೆಪಿ ನಾಯಕರಿಗೆ ಮುಜುಗರಕ್ಕೊಳಗಾಗುವಂತೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ನೋಡ್ಬೋದು.